ತುಪ್ಪ ಹಾಕಿದ್ದೀವ ಯಾವ ಬೆಣ್ಣೆ ಹಾಕಿದ್ದೀವ ನೋಡಿ ನೋಡಿ ಹೇಗಿದೆ ಮುದ್ದೆ. ಬಾಲ್ ಇದ್ದಂಗಿದೆ, ಬಾಲ್ ಇದ್ದಂಗೆ. ಎಲ್ಲಿದೆ ಡ್ಯಾಮೇಜ್? ತೋರಿಸಿ ಎಲ್ಲೂ ಅಡಕಿದೆ ಅಂತ ತೋರಿಸಿ. ಎಲ್ಲಾದರೂ ಕಾಣಿಸ್ತಿದೆಯಾ? ಹೇಗಿದೆ ನೋಡಿ ಮುದ್ದೆ. ಇದೇ ಮುದ್ದೆ. ಇದಕ್ಕೆ ಯಾಕೆ ಅಷ್ಟೊಂದು ಶ್ರಮ ಪಡಬೇಕು? ಮುದ್ದೆ 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 ಮಾಡೋಕ್ಕೆ ಬರಲ್ಲ ಅಂತ. ಫಸ್ಟು ಸಾಂಬಾರನ್ನ ಈ ರೀತಿ ಕೈಗೆ ಹಚ್ಕೋಬೇಕು. ಆಮೇಲೆ ಇದನ್ನು ಹೀಗೆ ತಗೋಬೇಕು. ಆಮೇಲೆ ಇದನ್ನು ಹೀಗೆ ಕಿತ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ ಮುದ್ದೆನ ಹೀಗೆ ಮಾಡಿಕೊಂಡು ಹೀಗೆ ಹೊರಳಿಸ್ಕೊಂಡು ಹಿಂಗೆ ಎತ್ಕೊಂಡು ಹೀಗೆ ತಗೊಂಡೆಲ್ಲ, ಈಗ ತಗೊಂಡು ಆಹಾ ಹೆಂಗಿದೆ ಗೊತ್ತಾ? ಮುದ್ದೆ ತಿಂದರೆ ಬರೋ ಶಕ್ತಿ ಯಾವ ಅನ್ನದಲ್ಲೂ ಬರಲ್ಲ. ನನ್ನ ಫೇವ್ರೇಟ್ ಗೊತ್ತಾ ಮುದ್ದೆ. ನನಗೆ ಬಿಸಿ ಬಿಸಿ ಮುದ್ದೆ, ಅದರಲ್ಲೂ ಕೋಲ್ಬಾಯಿ ಮುದ್ದೆ ಅಂತಾರೆ. ಈ ರೀತಿ ರೌಂಡಾಗಿ ತೆಗೆದು ತಟ್ಟೆಗೆ ಹಾಕಲ್ಲ, ನಾವು ಡೈರೆಕ್ಟ್ ಏನು ಕೋಲಿಂದ ಎತ್ತೀವಲ್ಲ ಅದನ್ನೇ ಹಾಕ್ಬಿಟ್ಟು ಆವಾಗಲೇ ಸಾರು ಬಸ್ಸಾರು ಏನಿರುತ್ತಲ್ಲ ಅದನ್ನು ಕುದಿಸ್ಬಾರ್ದು. ಖಾರ ರುಬ್ಬಿದ ತಕ್ಷಣ, ಒಳ್ಕಲ್ಲಿಂದ ಖಾರ ರುಬ್ಬಿದ ತಕ್ಷಣ ತಟ್ಟೆಗೆ ಹಾಕ್ಕೊಂಡು ಖಾರ ಕಲಿಸ್ಕೊಂಡು ಮುದ್ದೆನ ಕೋಲಿಂದ ಡೈರೆಕ್ಟ್ ತಟ್ಟೆಗೆ ಹಾಕಿ ಹಿಂಗೆ ಮುರ್ಕೊಂಡು ಹಿಂಗೆ ತಿಂತಾ ಇದ್ರೆ ಹಬ್ಬ, ಅದ್ರ ಮಜನೇ ಬೇರೆ. ಹೀಗೆ ಮುದ್ದೆ ತಿನ್ನೋದು. ಮುದ್ದೆ ತಿನ್ನಕ್ಕೆ ಬರಲ್ಲ, ಮುದ್ದೆ ಮಾಡೋಕ್ಕೆ ಬರಲ್ಲ, ಮುದ್ದೆ ತಿನ್ನಕ್ಕೆ ಬರಲ್ಲ, ಮುದ್ದೆ ಮಾಡೋಕ್ಕೆ ಬರಲ್ಲ. ಬನ್ನಿ ಇವಾಗ ನಾನು ನಿಮಗೆ ಮುದ್ದೆ ಮಾಡೋದು ಹೇಗೆ ಅಂತ ಇನ್ ಡೀಟೇಲಿಂಗ್ ಆಗಿ ಹಳ್ಳಿ ಸ್ಟೈಲಲ್ಲಿ, ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ನಾನು ಮೊದಲಿಗೆ ಈ 2 ಬೌಲ್ನ ತೊಗೊಂಡಿದ್ದೀನಿ. 1 ಬೌಲಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಅಳತೆ ಪ್ರಕಾರವಾಗಿ ತೋರಿಸ್ತೀನಿ. ನೀರನ್ನ ಎಷ್ಟು ಹಾಕಬೇಕು, ಹಿಟ್ಟನ್ನ ಎಷ್ಟು ಹಾಕಬೇಕು ಅನ್ನೋ ಕಾರಣಕ್ಕೆ. ನೋಡಿ ಈ ಬೌಲಲ್ಲಿ ನಾನು ತುಂಬ ಹಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ತಲೆ ಹೊಡೆದು ಫ್ಲಾಟಾಗಿ 1 ಬೌಲ್ ಹಿಟ್ಟನ್ನು ತೊಗೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನಾನು ತೆಗೆದಿಡ್ತಾ ಇದ್ದೀನಿ. ಹಳ್ಳಿ ಕಡೆ ಆಡು ಭಾಷೆನಲ್ಲಿ ತಲೆ ಹೊಡೆದು ಅಂದರೆ ಸೇರು ಪಾವು ಚಟಾಕು ಈ ಲೆಕ್ಕದಲ್ಲಿ ಅಳತೆ ಮಾಡ್ತಾರೆ. ಮೇಲೆ ತಲೆ ಹೊಡೆದ್ಬಿಟ್ಟು ಹಾಕವ ಅನ್ನೋದು ಒಂದು ಆಡು ಭಾಷೆ, ಅದು ಆ ಥರ ಮಾತು. ಅದನ್ನು ತಪ್ಪಾಗಿ ತಿಳಿಬೇಡಿ. ಇನ್ನು ಅದೇ ಸೇಮ್ ಬೌಲ್ನಲ್ಲಿ ನಾನಿಲ್ಲಿ 2 ಬೌಲಷ್ಟು ನೀರು ತೊಗೊತಾ ಇದ್ದೀನಿ. 1 ಬೌಲ್ ಹಿಟ್ಟಿಗೆ 2 ಬೌಲ್ ನೀರು ಸಾಕು. ಅದರಲ್ಲಿ ನೋಡ್ತಾ ಇರ್ಬೋದು ನಾನು 1 ಬೌಲ್ ನೀರನ್ನ ಹಾಕಿದ್ದೀನಿ. ಇನ್ನೊಂದು 1/4 ಭಾಗ ಬೌಲ್ಗೆ ಒಂದು ಚಮಚ ಅಥವಾ 1.5 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಆ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಒಂದು ಗಂಟೆ ಇಲ್ದಂಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ನಾವೇನು ಕಲಸಿಟ್ಕೊಂಡಿರೋಂಥ ಹಿಟ್ಟು ಕೊಟ್ರೆ ಏನಿರುತ್ತೆ, ಕೊಟ್ರೆ ಅಂತ ಕರೀತಾರೆ ಊರ ಕಡೆಯಲ್ಲಿ, ಅದನ್ನು ಇವಾಗ ಕುದೀತಾ ಇರೋ ನೀರಿಗೆ ಹಾಕಬೇಕು. ಇವಾಗ ಹಿಟ್ಟು ಕುದಿಬೇಕು ಅಂತ ಹೇಳ್ತಾರೆ. ಅಂದರೆ ಮುದ್ದೆ ಕುದಿ ಬಂದಮೇಲೆ ಹಿಟ್ಟು ಹಾಕು ಅಂತ ಆಡು ಭಾಷೆನಲ್ಲಿ ಮಾತಾಡ್ತಾರೆ, ಹಳ್ಳಿ ಭಾಷೆನಲ್ಲಿ ಮಾತಾಡ್ತಾರೆ. ಸೊ ಇವಾಗ ನಾವು ಈ ಹಿಟ್ಟನ್ನು ಹಾಕೋಣ. ಇವಾಗ ಕುದಿ ಬಂದಿದ್ದು ಆಯಿತು. ಇದಕ್ಕೆ ಹಿಟ್ಟು ಹಾಕಿದ್ದೀನಿ. ಇದು ಒಂದು 20 ಸೆಕೆಂಡ್ 30 ಸೆಕೆಂಡ್ಸ್ ಚೆನ್ನಾಗಿ ಕುದೀಲಿ, ಅಥವಾ 1 ಮಿನಿಟ್ ಕುದಿಯೋಕೆ ಬಿಟ್ಬಿಡಿ. ಜಾಸ್ತಿ ಕುದಿಸೋದು ಬೇಡ, ತುಂಬ ಕುದಿಸೋದು ಬೇಡ. ಇವಾಗ ನಾವಿಲ್ಲಿ ಫಸ್ಟು ಎಕ್ಸ್ಟ್ರಾ ಗಂಜಿನ ತಕ್ಕೊಂಬಿಡೋಣ. ಏನಿದು ರಾಗಿ ಗಂಜಿ ಅಥವಾ ಕೊಟ್ರೆ ಏನಿದೆಯಲ್ವಾ, ಇದನ್ನು ನಾನಿಲ್ಲಿ ಒಂದು 3ರಿಂದ 4 ಸೌಟಷ್ಟು ಎತ್ತಿಡ್ತಾ ಇದ್ದೀನಿ. ಇದು ಮತ್ತೆ ಯೂಸ್ ಆಗುತ್ತೆ ನಮಗೆ, ವೇಸ್ಟ್ ಏನೂ ಆಗೋದಿಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನೋಡ್ಬೋದು, ಇವಾಗ ಇದನ್ನು ಮತ್ತೆ ಇನ್ನೊಂದು ಅರ್ಧ ನಿಮಿಷ ಕುದಿಯೋಕ್ಕೆ ಬಿಡೋಣ. ಆಲ್ರೆಡಿ 30 ಸೆಕೆಂಡ್ಸ್ ಕುದಿಸಿದ್ವಿ, ಮತ್ತು ಇನ್ನೊಂದು ಅರ್ಧ ನಿಮಿಷ 30 ಸೆಕೆಂಡ್ಸ್ ಮತ್ತೆ ಕುದಿಸೋಣ. ಇದು ಕುದಿಯುವಾಗ ಈ ರೀತಿ ಕೊತ ಅಂತ ಕುದಿಬೇಕು. ಗಂಜಿ ಪಟದ ಮೇಲಾರಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಗಟ್ಟಿ ಆಯಿತು ಅಂತ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ತುಂಬ ಗಟ್ಟಿಯಾಗೋಕ್ಕೆ ಬಿಡಬಾರ್ದು. ಆ ಟೈಮ್ನಲ್ಲೇ ನಾವು ಇದನ್ನು ಹಿಟ್ಟನ್ನು ತಿರುಗಿಸ್ಕೋಬೇಕು. ನಾನಿಲ್ಲಿ ಫ್ಲಾಟಾಗಿರೋ ಅಂಥ ಒಂದು ಚಮಚನ ತೊಗೊಂಡಿದ್ದೀನಿ. ನೀವು ಕೂಡ ಇದೇ ಥರನೇ ತೊಗೊಂಡ್ರೆ ನಿಮಗೆ ಬೆಟರು, ಯಾಕೆಂದರೆ ಇದರಲ್ಲೇ ಈಸಿ ಆಗುತ್ತೆ ಮಸಿಯೋದಕ್ಕೆ. ಈ ರೀತಿ ತಿರುಗಿಸ್ಬೇಕು. ತಿರುಗಿಸ್ತಾ ನಮಗೆ ಇಲ್ಲಿ ಗೊತ್ತಾಗುತ್ತೆ ಗಟ್ಟಿ ಆಯಿತಾ ಏನಾಯಿತು ಅಂತ. ಇವಾಗ ಮುದ್ದೆ ಕನ್ಸಿಸ್ಟೆನ್ಸಿ ಹಳ್ಳಿನಲ್ಲಿ ಈ ರೀತಿ ದಿಮ್ಮಿಗೆ, ಅಂದರೆ ಗಟ್ಟಿಗೆನೇ, ಇಷ್ಟು ಗಟ್ಟಿಗೆ ತಿಂತಾರೆ. ನಮಗೆ ಇನ್ನೂ ಸಾಫ್ಟ್ ಬೇಕು ಅಂತ ಅಂದರೆ ನಾವಿವಾಗ ಏನು ಎತ್ತಿಟ್ಕೊಂಡಿರೋವಂಥ ಗಂಜಿ ಏನಿದೆಯಲ್ವಾ, ಅದನ್ನು ಈ ಟೈಮ್ನಲ್ಲಿ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಂಡ್ರೆ ನಮ್ಗೆ ಇನ್ನೂ ಕೂಡ ಸಾಫ್ಟ್ ಆಗುತ್ತೆ. ಫಸ್ಟು 1 ಗಂಟೆ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಮಸ್ಕೋಬೇಕು. ಈ ರೀತಿ ಫುಲ್ಲು ಮಸಿಬೇಕು. 1 ಗಂಟು ಸಿಗಬಾರ್ದು, ಎಲ್ಲೂ ಕೂಡ ವೈಟ್ ಕಲರ್ ಹಿಟ್ಟು ಕಾಣಿಸ್ಬಾರ್ದು. ಆ ರೀತಿ ನೀಟಾಗಿ ಮಸ್ಕೋಬೇಕಾಗುತ್ತೆ. ನಾವು ಈ ರೀತಿ ಮುದ್ದೆನ ತಿರುವಿದ್ರೆ ಮಾತ್ರನೇ 1 ಗಂಟೆ ಇಲ್ದಂಗೆ ಬರೋದು. ನೋಡ್ತಾ ಇರ್ಬೋದು, ಮುದ್ದೆ ಸ್ವಲ್ಪನೂ ಕೂಡ ಕೈಗೆ ಅಂಟ್ತಾ ಇಲ್ಲ. ಮುದ್ದೆ ಕೈಗೆ ಅಂಟುತ್ತಿಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತ ಅರ್ಥ. ಇದಕ್ಕಿಂತನೂ ಚೆನ್ನಾಗಾಗುತ್ತೆ ಮುದ್ದೆ. ಇವಾಗ ನಾವು ಏನು ಎತ್ತಿಟ್ಕೊಂಡಿರೋಂಥ ಗಂಜಿ ಇದೆಯಲ್ಲ, ಆ ಗಂಜಿನ ಹಾಕ್ಬಿಟ್ಟು ಮತ್ತೆ ಈ ಮುದ್ದೆನ ಹದವಾಗಿ ಅದಕ್ಕೆ 2 ಗಂಜಿ ಮತ್ತು ಆ ಮುದ್ದೆ 2 ಕೂಡ ಹದವಾಗಿ ಹೊಂದ್ಕೊಳ್ಳೋ ಥರ ಮತ್ತೆ ಅದನ್ನು ನಾವು ತಿರ್ಕೋಬೇಕಾಗುತ್ತೆ. ಮುದ್ದೆ ತಿರುವುದು ಅಂತ ಹೇಳ್ತಾರೆ, ಅಥವಾ ಮಸಿಯೋದು ಅಂತ ಹೇಳ್ತಾರೆ.
ಇದು ಗಂಜಿ ಹಾಕಿರೋದ್ರಿಂದ ಜಾರ್ಕೊಂಡು ಬರುತ್ತೆ, ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಗಂಜಿ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಸರ್ತಿ ಕೈಗೆಲ್ಲ ಸಿಡಿಯುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಆ ಟೈಮ್ನಲ್ಲಿ. ಅಂದರೆ ಆ ರೀತಿ ಗಂಜಿ ಹಾಕಿದ್ರೆ ಮಾತ್ರ, ಇಲ್ಲದೆ ಹೋದರೆ ಡೈರೆಕ್ಟಿಗೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮುದ್ದೆ ಬರೋದಕ್ಕೆ ಈ ರೀತಿ ಮೆಥಡು ತುಂಬಾ ಉಪಯುಕ್ತವಾಗಿ ಸೂಪರಾಗಿ ಬರುತ್ತೆ. ಯಾವುದೇ ಥರ ಎಣ್ಣೆ ಬೇಡ, ಬೆಣ್ಣೆ ಬೇಡ, ತುಪ್ಪ ಬೇಡ, ಏನಂದರೆ ಏನು ಬೇಡ. ನೋಡ್ತಾ ಇರ್ಬೋದು ನೀವು ಮುದ್ದೆ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ. ಒಂದೇ ಒಂದು ಗಂಟಿಲ್ಲ ಅದರಲ್ಲಿ. ನೀವು ನೋಡ್ತಾ ಇದ್ರೆ ನಿಮ್ಗೆ ಇದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಮುದ್ದೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ಮಸ್ಕೋಬೇಕು. ಈ ರೀತಿ ಮಸಿಯೋದು ಅಂತ ಹೇಳ್ತಾರೆ. ನಾವು ಇದನ್ನು ಕಟ್ ಆ್ಯಂಡ್ ಫೋಲ್ಡಲ್ಲಿ ಕೆಳಗಡೆಯಿಂದ ತೆಗೆದು ಮತ್ತೆ ಮೇಲೆಯಿಂದ ಹಾಕಿ ಕಂಠಕ್ಕೆ ಒರಗಿಸಿ ಈ ರೀತಿ ಮಸಿಬೇಕು. ಹೀಗೆ ಒಂದು ಮಸಿತಾ ಇದ್ದರೆ ಕೋಲ್ನಲ್ಲಿ ಅದು ನೀ ತೀರಾ ಸಾಫ್ಟ್ ಆದರೆ ಸಾಫ್ಟ್ ಆಗುತ್ತೆ. ಮತ್ತು ಯಾವುದೇ ಥರ ಸಣ್ಣ ಸಣ್ಣ ಗಂಟಿದ್ರೂ ಕೂಡ ಅದರಲ್ಲಿ ಉಳಿಯೋದಿಲ್ಲ. ಇನ್ನು ನಾನು ಇದಕ್ಕೇ ಮಿಕ್ಕಿರೋಂಥ ಗಂಜಿ ಕೂಡ ಹಾಕ್ಕೊತಿದ್ದೀನಿ. ಅದನ್ನು ಹಾಕ್ಕೊಂಡ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ. ಅದನ್ನು ಬೇಕಿದ್ರೆ ಎತ್ತಿಟ್ಕೊಂಡು ಅದಕ್ಕೆ ಉಪ್ಪು ಮೊಸರು ಎಲ್ಲ ಹಾಕ್ಕೊಂಡು ಕೂಡ ತಿಂತಾರೆ. ಅಥವಾ ಇನ್ನು ಗಂಜಿ ಸಾಲ್ಟೇಜ್ ಆಯಿತು ಅಥವಾ ಬೇಕು ಅಂದರೆ ಇಲ್ಲ ಇನ್ನೊಂದು ಸ್ವಲ್ಪ ಐತೆ ವೇಸ್ಟ್ ಮಾಡೋದೇನೋ ಅದಕ್ಕೆ ಸಾಕಾಗುತ್ತೆ ಹಾಕ್ಬೋದು ಮುದ್ದೆಗೆ ಅನ್ನೋ ಸಿಚುಯೇಷನ್ ಇತ್ತಂದರೆ ಹಾಕ್ಕೋಬೋದು. ನಾನು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅಂದರೆ 2 ಬೌಲ್ ನೀರು ಪೂರ್ತಿ 1 ಬೌಲ್ ಹಿಟ್ಟಿಗೆ ಸಾಕಾಯಿತು ಅಳತೆನಲ್ಲಿ. ಇದಿಷ್ಟು ನೋಡ್ತಾ ಇರ್ಬೋದು, ನಿಮಗೆ ಕಣ್ಣಿಗೆ ಆಲ್ರೆಡಿ ಕಾಣಿಸ್ತಾ ಇದೆ ಮುದ್ದೆ. ಈ ರೀತಿ ಚೆನ್ನಾಗಿ ಮಸ್ಕೋಬೇಕು, ಮೇಯ್ನ್ ಇದೇ ಇರೋದು. ಎಂಥ ಗಂಟೂ ಬರಲ್ಲ ನೋಡಿ. ಇದರಲ್ಲಿ ಏನಾದರೂ ಒಂದು ಗಂಟು ಕಾಣಿಸ್ತಿದ್ಯಾ ಅಂತ ನೋಡಿ. ಹಿಟ್ಟು ಹೇಗಿದೆ ಅಂತ ಅಂದರೆ ತೋರಿಸ್ತೀನಿ. ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಹೆಂಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಇಷ್ಟು ಸೂಪರಾಗಿದೆ ನೋಡಿ ಮುದ್ದೆನ. ನೋಡಿ ಹೇಗಿದೆ ಅಂತ. ಒಂದೇ ಒಂದು ಗಂಟಿದೆಯಾ ಅಂತ ನೋಡಿ ಇದರಲ್ಲೆಲ್ಲಾದರೂ ಹೇಗಿದೆ ಅಂತ. ಎಷ್ಟು ಸಾಫ್ಟಾಗಿದೆ ಮುದ್ದೆ. ಇದಕ್ಕಿಂತ ಬೇಕಾ ಮುದ್ದೆ ಮಾಡೋಕ್ಕೆ? ಇದು ಈ ರೀತಿ ಆದಮೇಲೆ ಈ ರೀತಿ ಮುಚ್ಚಿಬಿಡ್ಬೇಕು ಎಲ್ಲ ಚೆನ್ನಾಗಾದ್ಮೇಲೆ. ಏನು ಜಾಸ್ತಿ ಹೊತ್ತು ಬೇಡ, ಇದು ಅಳ್ಕೊಳ್ಳೋದು ಅಂತ ಹೇಳ್ತಾರೆ. ಆಲ್ರೆಡಿ ನಾವು ತಿರುವ ಟೈಮ್ನಲ್ಲೇ ಮುದ್ದೆ ಚೆನ್ನಾಗಿ ಅಳ್ಕೊಂಡ್ಬಿಡುತ್ತೆ. ಹಿಟ್ಟು ನಾವು ಹಾಕಿ ಬೇಯಿಸ್ತೀವಲ್ಲ ಅವಾಗೆಲ್ಲ ಹಿಟ್ಟು ಬೇಯೋದು. ಹಿಟ್ಟು ಬೇಯೋದು ಯಾವಾಗಂದರೆ ಇವಾಗ. ಯಾವುದೇ ಥರ ಹೊಟ್ಟೆ ನೋವು ಇಲ್ದಂಗೆ ಈಸಿಯಾಗಿ ಜೀರ್ಣ ಆಗೋ ಥರ ಬಾಳೆಹಣ್ಣು ತಿಂದಂಗೆ ಇರುತ್ತೆ. ಬಾಳೆಹಣ್ಣು ಎಷ್ಟು ಸಾಫ್ಟ್ ಇರುತ್ತೋ ಆ ರೀತಿ ಇರುತ್ತೆ ಮುದ್ದೆ. ಆ ಲೆವೆಲಿಗೆ ಮುದ್ದೆ ಮಾಡೋದು ಅಂದರೆ ಹೀಗೆ. ಇದಕ್ಕೆ ಯಾಕೆ ಅಷ್ಟೊಂದೆಲ್ಲ ಕಷ್ಟಪಡಬೇಕು ಮುದ್ದೆ ಮಾಡೋದು? ಹಂಗೆ ಅದಕ್ಕೆ ನಾನ್ ಸ್ಟಿಕ್ ಬೇರೆ ತೊಗೊಳ್ತಾರೆ, ನಾನ್ ಸ್ಟಿಕ್ ಪಾತ್ರೆ ಬೇರೆ. ಯಾವ ನಾನ್ ಸ್ಟಿಕ್ಕು ಬೇಡ, ಏನು ಬೇಡ. ಅದ್ರಲ್ಲಿ ಬೇರೆ ಸ್ವಲ್ಪ ಆರೋಗ್ಯನ ಕೆಡಿಸ್ಕೋಬೇಕಾಗುತ್ತೆ. ಇದನ್ನ ಈ ಥರ 2 ನಿಮಿಷ ಬಿಟ್ಬಿಟ್ಟು ಬನ್ನಿ ನೋಡಿ. ಈ ರೀತಿ ಮುದ್ದೆ ಅಳ್ಕೊಳ್ಳೋದು ಅಂದರೆ ಇದು. ನೋಡ್ತಿದ್ದೀರಲ್ಲ ಹೇಗೆ ಕಾಣಿಸ್ತಾ ಇದೆ, ಹೆಂಗೆ ಅಳ್ಕೊಂಡಿದೆ ನೋಡಿ. ಈ ರೀತಿ ಹೊಗೆ ಬರಬೇಕು ಇದು ಮುದ್ದೆ ಅಂದರೆ. ಆ್ಯಂಡ್ ಈ ರೀತಿ ಎಲ್ಲ ಅಂಟ್ಕೊಳ್ಳುತ್ತೆ ಮುದ್ದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಮುದ್ದೆ ಅಂಟ್ಕೊಳ್ಬೇಕು ನೋಡಿ. ಮುದ್ದೆ ಅಳ್ಕೊಂಡ್ರೆ ಈಸಿಯಾಗಿ ತಳ ಬಿಡುತ್ತೆ. ಆ್ಯಂಡ್ ನೋಡಿರಿ, ಇದು ನೋಡಿರಿ ಹೇಗೆ ಅಳ್ಕೊಂಡಿದೆ ನೋಡಿ. ಈ ರೀತಿ ಆಗಬೇಕು ಮುದ್ದೆ. ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಮುದ್ದೆ ಆಗೋಯ್ತು. ಇಷ್ಟೇ ಮುದ್ದೆ ಮಾಡೋದು. ಇದೇನು ತುಂಬ ದೊಡ್ಡ ವಿಷಯ ಏನಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕು? ಮುದ್ದೆ ಮಾಡೋಕ್ಕೆ ಬರಲ್ಲ ಹಿಂಗಾದ್ಮೇಲೆ ಇನ್ನೂ ಸಾಫ್ಟ್ ಆಗೋದು ನೋಡಿ. ಹೀಗೆ ಬೀಳುತ್ತೆ. ಇವಾಗ ಈ ಮುದ್ದೆ ಕಟ್ಟೋದು ತೋರಿಸ್ತೀನಿ ಬನ್ನಿ. 1 ಬೌಲ್ ನೀರು ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನೋಡ್ಬೋದು, ನಿಮ್ಗೆ ಕಾಣೋ ಥರನೇ ಮುದ್ದೆನ ತೆಗಿತೀನಿ. ಇಷ್ಟೇ ಮುದ್ದೆ. ಇದಕ್ಕಿಂತ ಮುದ್ದೆ ಬೇಕಾ ನೋಡಿ. ಎಲ್ಲ ಬಾಣಲೆ ಎಲ್ಲ ಕೆರೆದು ಬಿಟ್ಟಿದ್ದೀನಿ. ಇದರಲ್ಲೇನಿಲ್ಲ, ಈ ರೀತಿ ಮಿಗಬೇಕು. ಹಳ್ಳಿನಲ್ಲಿ ಹೇಳ್ತಾರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ನೀರು ಬೇಕು, ಊಟ ಬೇಕಲ್ವಾ. ಪ್ರತಿಯೊಂದು ಜೀವಿನೂ ಕೂಡ ಊಟಕ್ಕೋಸ್ಕರನೇ ಭೂಮಿ ಮೇಲೆ ಇರೋದು. ಆ ಊಟಕ್ಕೋಸ್ಕರ ಕಾಯ್ತಾ ಇರ್ತವೆ. ಸೊ ಹಾಗಿದ್ದಾಗ ಅವು ಊಟ ಹಾಕೋಕ್ಕೋಸ್ಕರ ಈ ರೀತಿ ತಳದಲ್ಲಿ ಸ್ವಲ್ಪ ಮಿಗಿಸ್ಬೇಕು. ಮನೆಯಲ್ಲಿ ಪೂರ್ತಿ ಅಡುಗೆನ ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ನೆನೆಸಿಟ್ಟಾಗ ಅದು ಉಪ್ಕೊಂಡು ದಪ್ಪದಾಗುತ್ತೆ. ಇದು ಸೇಮ್ ಮತ್ತೆ ಮುದ್ದೆ ಥರ ಆಗುತ್ತೆ. ಆಮೇಲೆ ಇದನ್ನು ಒಣಗಿ ಹಳ್ಳಿ ಕಡೆಯಲ್ಲಿ ಒಂದೇ ಪಾತ್ರೆಯಲ್ಲಿ ಮುದ್ದೆ ಮಾಡ್ತಾರೆ. ಮುದ್ದೆ ಪಾತ್ರೆನ ಡೈಲಿ ತೊಳೆಯೋದಿಲ್ಲ. ಈ ಪಾತ್ರೆನ ಒಂದು ಪಾತ್ರೆ ಅದಕ್ಕೆ ಅಂತ ಇಟ್ಬಿಟ್ಟಿರ್ತಾರೆ. ವಾರದಲ್ಲಿ 2 ದಿನನೋ 3 ದಿನನೋ ತೊಳಿತಾರೆ. ಇದು ಒಣಗಿ ಸೀಕ್ ಥರ ಆಗುತ್ತೆ. ಅಂದರೆ ರೊಟ್ಟಿ ಥರ ಎದ್ದೇಳುತ್ತೆ ಮೇಲೆ. ಅದನ್ನ ಸೀಕು ಅಂತ ಕರೀತಾರೆ, ಮುದ್ದೆ ಸೀಕು ಅಂತ ಕರೀತಾರೆ. ಅದನ್ನು ಕೂಡ ತಿಂತಾರೆ ಊರಿನಲ್ಲಿ. ನೋಡಿ ಇಷ್ಟೇ ಮುದ್ದೆ. ಹೆಂಗಿದೆ ನೋಡಿ ಮುದ್ದೆ. ಇವಾಗ ಇದು ಕಟ್ಟೋದು ಹೇಗಪ್ಪ ಅಂತ ತೋರಿಸ್ತೀನಿ. ಫಸ್ಟು ಈ ರೀತಿ ತಳಕ್ಕೆ ನೀರು ಹೆಚ್ಕೋಬೇಕು. ಇದನ್ನು ಈ ರೀತಿ ಕಟ್ಕೊಳ್ಳೋದು. ಮುದ್ದೆ ಒಂಚೂರು ಅಡಿದಂಗೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾವು ಇದನ್ನು ಹೀಗೆ ತಿರುಗಿಸ್ತಾ ಇರ್ತೀವಲ್ಲ, ಈಗ ತಿರುಗಿಸೋ ಟೈಮಲ್ಲಿ ಈ ಭಾಗ ಇರುತ್ತಲ್ಲ,
ಈ ಭಾಗಕ್ಕೆ ಇದೇನಿರುತ್ತೆ ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ಇಲ್ಲಿ ಈಗ ಪ್ರೆಸ್ ಮಾಡಿ ಇದನ್ನು ಹೀಗೆ ಮಾಡ್ಕೊಳ್ತಾ ಬಂದರೆ ಅದು ಉಲ್ಟಾ ಆಗೋದು. ಅದೇನಿರುತ್ತಲ್ಲ ಈಗಂತ ಅಂತ 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 ಫಸ್ಟ್ ಕ್ಲಾಸಾಗಿ ನೀರು ಹಚ್ಕೊಂಡು ಬಿಸಿ ಇತ್ತು ಅಂದರೆ ಮಾಡೋದು. ಒಂದೇ ಒಂಚೂರು ಒಡಕಿಲ್ದಂಗೆ ನೀಟಾಗಿ ಬೆಣ್ಣೆ ಥರ ಮುದ್ದೆ ಬರುತ್ತೆ. ಇನ್ನು ಪ್ಲೇಟ್ನಲ್ಲೂ ಕೂಡ ಮಾಡ್ತಾರೆ ಇದನ್ನು. ಸಿ ಹೌ ಈಸ್ ದಿಸ್ ಮುದ್ದೆ ಹೇಗಿದೆ ನೋಡಿ, ಕಾಣಿಸ್ತಿದೆಯಾ ಮುದ್ದೆ? ಇದಕ್ಕೆ ಏನು ತುಪ್ಪ ಹಾಕಿದ್ದೀವ, ಯಾವ ಬೆಣ್ಣೆ ಹಾಕಿದ್ದೀವ ನೋಡಿ ಹೇಗಿದೆ ಮುದ್ದೆ. ಬಾಲ್ ಇದ್ದಂಗಿದೆ ಅಲ್ವಾ? ಹಾಂ, ಹೆಂಗಿದೆ ನೋಡಿ ಮುದ್ದೆ. ಎಲ್ಲಿದೆ ಡ್ಯಾಮೇಜ್ ತೋರಿಸಿ ಎಲ್ಲೂ ಒಡಕಿದೆ ಅಂತ ತೋರಿಸಿ. ಎಲ್ಲಾದರೂ ಕಾಣಿಸ್ತಿದೆಯಾ? ಹೇಗಿದೆ ನೋಡಿ ಮುದ್ದೆ. ಇದೇ ಮುದ್ದೆ. ಇದಕ್ಕೆ ಯಾಕೆ ಅಷ್ಟೊಂದು ಶ್ರಮ ಪಡಬೇಕು? ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಇವಾಗ ಇದನ್ನು ಹಾಕ್ಕೊಂಡು ಬಿಸಿಯಾಗಿ ಮುದ್ದೆನ ತಿಂತಾ ಇರೋದೆ. ಬನ್ನಿ ಹೇಗೆ ಮಾಡ್ಕೊಂಡು ತಿನ್ನೋದಂತ ತೋರಿಸ್ತೀನಿ. ಈಗ ಹಾಕ್ಕೊಂಡು ತಿನ್ನೋದು ಹೆಂಗೆ. ಇದಕ್ಕೆ ಇವಾಗ ಒಂದು ಒಳ್ಳೆ ಸಾರು ಹಾಕ್ಕೊಂಡು ನೋಡಿ. ಇದೇ ಮುದ್ದೆ ಮಾಡೋಕ್ಕೆ ಬರಲ್ಲ. ಹೆಂಗಿದೆ ನೋಡಿ ನಮ್ಮ ಮುದ್ದೆ. ಬ್ಯೂಟಿಫುಲ್ ಮುದ್ದೆ. ಫುಲ್ ಮುದ್ದೆ ರೆಡಿ. ಫುಲ್ ಹಳ್ಳಿ ಸ್ಟೈಲ್ನಲ್ಲಿ ಮಾಡಿಬಿಟ್ಟಿದ್ದೀನಿ. ತಲೆನೇ ಕೆಡಿಸ್ಕೊಂಡಿಲ್ಲ. ಇದು ಸಿ ಹೌ ಈಸ್ ದ ಮುದ್ದೆ ನೋಡಿ ಹೇಗಿದೆ ಅಂತ. ಬೆಣ್ಣೆ ಥರ ಇದೆ. ಈ ಮುದ್ದೆ ಮುರ್ಕೊಂಡು ತಿನ್ನೋದು ಹೆಂಗೆ ಗೊತ್ತಾ? ಮುದ್ದೆ ತಿನ್ನೋದು ಹೇಗೆ ತೋರಿಸ್ತೀನಿ. ಇನ್ನಿದ್ದದ ನನ್ನ ಮಕ್ಳಿಗೆ ಸ್ವಲ್ಪ ತಿನ್ನಿಸ್ತೀನಿ. ಟಾಟಾ ಬಾಯ್. ಇದು ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ತಾನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಪಕ್ಕಾ ಬರುತ್ತೆ. ಅದಕ್ಕೇನು ಜಾಸ್ತಿ ಎಫರ್ಟೇ ಬೇಕಾಗಿಲ್ಲ. ಅನ್ನಕ್ಕಿಂತ ಫಾಸ್ಟಾಗಿ ಆಗೋದು ಮುದ್ದೆನೇ. ಅನ್ನಕ್ಕಿಂತ ಜಾಸ್ತಿ ಶಕ್ತಿ ಕೊಡೋದು ಮುದ್ದೆನೇ. ಮುದ್ದೆ ತಿಂದರೆ ಬಲ ಬರುತ್ತೆ, ಗಟ್ಟಿ ಮುಟ್ಟಾಗಿರ್ತಾರೆ. ಓಕೆ, ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಒಳ್ಳೆ ರೆಸಿಪಿ ಜೊತೆ.